ಅದು ಒಂದು ರಾಜಕೀಯ ಪಿತೂರಿ ಇರ್ಬೋದು. ಅವ್ರು ಮಾಡಿದ ಕರ್ಮ ಅನುಭವಿಸ್ತಾರೆ ಅಷ್ಟೇ. ದೇವೇಗೌಡ್ರು ಈ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಪುರಾವೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ 2000ನ 2, 3, 4 ಅಂತ. ಅಡ್ಡಿ ಅಂತ ಸಾವಿರ ಹೇಳ್ತಾರೆ, ಅದು ಪ್ರೂವ್ ಆಗ್ತಾನೆ. ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅದು ಸುಳ್ಳು ಮೇಡಮ್, ಬೇಕು ಅಂತ ರಾಜಕೀಯ ಮಾಡಿರೋದು. ಫಸ್ಟ್ ಅದನ್ನ ಬೇರೆ ತರ ತೋರಿಸಿದ್ರು, 2 ದಿವಸ ಬಿಟ್ಟಾದ್ಮೇಲೆ ಕಿಡ್ನಾಪ್ ಅಂತ ಒಂದು ಕ್ರಿಯೇಟ್ ಮಾಡಿದ್ರು. ಹೊಗೆ ಬರ್ಬೇಕಾರೆ ಬೆಂಕಿ ಇದ್ರೆ ಹೊಗೆ ಬರಲ್ಲ. ಈಗ ಸಿಡಿ ಮಾಡಿರೋದು ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಅಫೆನ್ಸ್. ನಿನ್ನೆ ಅವರೇ ಹೇಳಿದ್ದಾರೆ, ಮೇಡಮ್ ಯಾರೋ ಸಂಸದರು ಹೇಳಿದಾರಲ್ಲ, ರೇವಣ್ಣವ್ರ ಪಾತ್ರ ಏನು ಇಲ್ಲ ಅಂತ ಅವರೇ ಹೇಳಿದ್ದಾರೆ. ಈಗಿನ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೆ ಮಾಡಬಹುದು, ದುಡ್ಡು ಕಾಸು ಏನಿದ್ರು ಎಲ್ಲ ಕ್ಯಾಚ್ಗಳೆಲ್ಲ ಹೋಯ್ತು. ಸದ್ಯ ರಾಜ್ಯದಲ್ಲಿ ಹಾಗೂ ರಾಷ್ಟ್ರದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಏನು ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗುವಂತಹ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣ. ಸೊ ಹಾಗಾದ್ರೆ ಈ ಬಗ್ಗೆ ಬೆಂಗಳೂರಿನ ಜನರು ಏನ್ ಹೇಳ್ತಾರೆ? ಯಾಕಂದ್ರೆ ಇನ್ನೂ ಕೂಡ SIT ತನಿಖೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಕೂಡ ತನಿಖೆಗೆ ಹಾಜರಾಗಬೇಕು. ಈಗಾಗಲೇ ಎಚ್.ಡಿ. ರೇವಣ್ಣ ಅವರನ್ನ ಕಿಡ್ನಾಪ್ ಪ್ರಕರಣದಲ್ಲಿ ವಶಕ್ಕೂ ಕೂಡ ಪಡೆಯಲಾಗಿದೆ. ಸೊ ಹಾಗಾದ್ರೆ ಈ ಪ್ರಕರಣದ ಬಗ್ಗೆ ಬೆಂಗಳೂರಿನ ಜನರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸದ್ಯ ನಾನು ವಿಜಯನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಯಾಕಂದ್ರೆ ಕೆಲವ್ರು ಹೇಳ್ತಾ ಇದ್ದಾರೆ ಇದೊಂದು ರಾಜಕೀಯ ಷಡ್ಯಂತ್ರ ಅಂತ, ಇನ್ನು ಕೆಲವ್ರು ಹೇಳ್ತಾ ಇದ್ದಾರೆ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಬೇಕು, ತನಿಖೆ ಆಗ್ಬೇಕು ಅಂತ. ಜೊತೆಗೆ ಇನ್ನು ಕೆಲವರು ದೊಡ್ಡಗೌಡ್ರ ಫ್ಯಾಮಿಲಿ ಅಂದ್ರೆ ದೇವೇಗೌಡರ ಫ್ಯಾಮಿಲಿಯನ್ನ ಬ್ಲೇಮ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಜನರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಆಲ್ರೆಡಿ ನಿಮ್ಗೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಗೊತ್ತಾಗಿರತ್ತೆ. ಸೊ ಏನ್ ಹೇಳ್ತೀರಾ ಪ್ರಕರಣದ ಬಗ್ಗೆ? ಸರ್, ಗೊತ್ತಾಗಿದೆ ಮೇಡಮ್, ಅದು ಒಂದು ರಾಜಕೀಯ ಪಿತೂರಿ ಇರ್ಬೋದು. ಮತ್ತೆ ತನಿಖೆ ಮಾಡಿದಾಗ ಅವನೇನು ನಿಜ ಮಾಡಿದಾನ ಇಲ್ಲ ಅಂತ ತನಿಖೆ ಮಾಡ್ತಾರೆ. ಈಗ SITಗೆ ತನಿಖೆ ಕೊಟ್ಟಿದ್ದಾರೆ. ಬಟ್ ಏನೇ ಆದ್ರೂ ಇಷ್ಟೊಂದು ಪ್ರಚಾರ ಕೊಡ್ತಾ ಇರೋದು ಗೌಡ್ರ ಫ್ಯಾಮಿಲಿಗೆ ಒಂಥರ ಮುಜುಗರ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಕಮ್ಯುನಿಟಿ ಒಳಗೆ ಪ್ರಧಾನಿಯಾದಂಥ ದೇವೇಗೌಡರಿಗೆ ತುಂಬಾ ಅಭಿಮಾನ ಮತ್ತೆ ಆ ಬಳಗ ಸಿಕ್ಕಾಬಟ್ಟೆ ಇದೆ ಅವರಿಗೆ. ಬೇರೆ ಅವರ ಒಂದು ಜಾಗದಲ್ಲಿ ಬೇರೆಯವ್ರು ಬರಕ್ ಸಾಧ್ಯನೇ ಇಲ್ಲ. ದೇವೇಗೌಡ್ರೆ ಈ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಅವ್ರು ಏನೇ ಆಗಿದ್ರು ದೇವೇಗೌಡ್ರೆ. ಬಟ್ ಈ ಚುನಾವಣೆಗೋಸ್ಕರ ಅವ್ರನ್ನ ಒಂದು ಮುಂದೆ ತಂದು ಏನೋ ಪರ್ಸೆಂಟೇಜ್ ಓಟ್ ಬರ್ಬೋದೇನೋ ಅಂತೇಳಿ ಪಬ್ಲಿಸಿಟಿ ತಗೊಳ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೆ ಆಗಲ್ಲ. ಗೌಡ್ರ ಫ್ಯಾಮಿಲಿನ ಏನಾರ ಅಂಥದ್ದೇನಾರು ಮಾಡಿದ್ರೆ, ಪ್ರಜ್ವಲ್ ಮಾಡಿದ್ರೆ ತನಿಖೆ ಮಾಡಲಿ, ಅವ್ನಿಗೆ ಶಿಕ್ಷೆ ಆಗುತ್ತೆ. ಅವ್ರನ್ನ ಹೆಸರನ್ನ ಜಾಸ್ತಿ ಮೊದಲು ಕುಮಾರಸ್ವಾಮಿನಾಗ್ಲಿ ದೇವೇಗೌಡನ ಹೆಸರನ್ನಾಗ್ಲಿ ತರಕ್ ಹೋಗ್ಬಾರ್ದು ಅಂತೇಳಿ ನನ್ನ ಒಂದೆರಡು ಮಾತಷ್ಟೇ. ನಾವು ಮಾತನಾಡುವಾಗ ಹೇಳಿದ್ರಿ ಒಂದು ರಾಜಕೀಯ ಷಡ್ಯಂತ್ರ ಇರಬಹುದು ಅಂತ. ಈಗ ಒಂದೆರಡು ವಿಡಿಯೋಗಳು ಅಂದಾಗ ರಾಜಕೀಯ ಷಡ್ಯಂತ್ರ ಇರಬಹುದು ಅಂತ ಹೇಳ್ಬೋದು. ಆದ್ರೆ 2700ಕ್ಕೂ ಅಧಿಕ ವಿಡಿಯೋಗಳು ಅಂದಾಗ ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಗೆ ಅನ್ಸುತ್ತೆ ತಮ್ಗೆ? 2700 ಆ ತರ ಇಲ್ಲ. ಅದು ಪುರಾವೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ 2000ನ 2, 3, 4 ಅಂತ. ಅದ್ಯಾವುದು ನಿಜ ಆಗ್ಬೇಕಾದ್ರೆ ಏನು ತನಿಖೆ ಮಾಡೇ ಮಾಡ್ತಾರಲ್ವಾ, ಸರ್ಕಾರ ಅದೇ ಇದೆಯಲ್ವಾ, ತನಿಖೆ ಮಾಡಿದಾಗ ಪಕ್ಕ ಗೊತ್ತಾಗುತ್ತೆ ಎಷ್ಟು ಅಂತೇಳಿ. ಸರ್, ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ತನಿಖೆಗೆ ಹಾಜರಾಗಿಲ್ಲ. ತಪ್ಪು ಮಾಡಿಲ್ಲ ಅಂದ್ರೆ ಹಾಜರಾಗಬಹುದಿತ್ತು. ಸೊ ಇದೊಂದು ಏನ್ ಮೆಸೇಜ್ ಕೊಡುತ್ತೆ? ಸರ್, ಮಾಡಿದ್ರೆ ಈಗ ಅವ್ರು ಬಂದೇ ಬರ್ತಾರಲ್ಲಮ್ಮ, ಬಂದೇ ಬರ್ತಾರ. ತನಿಖೆ ಮಾಡಿದ್ರೆ ಅವ್ರನ್ನ ಎಂಕ್ವೈರಿ ಮಾಡಿ ತನಿಖೆ ಆಗಿದೆಯಾ ಇಲ್ವಾ ಅಂತ. ಯಾವುದೋ ಸಡನ್ ಆಗಿ ಹೇಳಕ್ಕಾಗಲ್ಲ ತಪ್ಪು ಮಾಡಿದ್ದಾರೆ ಅಂತೇಳಿ. ಈಗ ಎಷ್ಟು ಕೇಸ್ಗಳು, ಇಂಥ ಪ್ರಕರಣಗಳು ತಪ್ಪು ಮಾಡಿರೋರೇ ಇಲ್ಲ, ತಪ್ಪು ಮಾಡಿಲ್ಲ ಅಂತೇಳಿ ನೀವು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ನೋಡೋಣ, ಇನ್ನ ಆಯ್ತು ಚುನಾವಣೆ ಇನ್ನು 2 ದಿವಸ ಮುಗಿದ ಮೇಲೆ ಏನ್ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಅಂದ್ರೆ SIT ತನಿಖೆ ಪೂರ್ಣಗೊಂಡ ನಂತರ ಸತ್ಯ ಏನು ಅಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಅಂತ. ಖಂಡಿತ SIT ತನಿಖೆ ಒಳಗೆ ಗೊತ್ತಾಗುತ್ತೆ. ಅವ್ರದೇ ಆದಂತ ಸರ್ಕಾರ ಇದೆ, ತನಿಖೆ ಪೂರ್ಣ ಸರಿ ದಾರಿಲಿ ಮಾಡ್ಲಿ ಅಂತ ನಾವು ಆಸೆ ಕೇಳ್ತೀವಿ. ಈಗ ಕಿಡ್ನಾಪ್ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅದು ಸುಳ್ಳು ಮೇಡಮ್, ಬೇಕು ಅಂತ ರಾಜಕೀಯ ಮಾಡಿರೋದು. ಫಸ್ಟ್ ಅದನ್ನ ಬೇರೆ ತರ ತೋರಿಸಿದ್ರು, 2 ದಿವಸ ಬಿಟ್ಟಾದ್ಮೇಲೆ ಕಿಡ್ನಾಪ್ ಅಂತ ಒಂದು ಕ್ರಿಯೇಟ್ ಮಾಡಿದ್ರು. ನಿನ್ನೆ ಅವರೇ ಹೇಳಿದ್ದಾರೆ, ಮೇಡಮ್ ಯಾರೋ ಸಂಸದರು ಹೇಳಿದಾರಲ್ಲ, ರೇವಣ್ಣವ್ರ ಪಾತ್ರ ಏನು ಇಲ್ಲ ಅಂತ ಅವರೇ ಹೇಳಿದ್ದಾರೆ. ರೇವಣ್ಣ ಪಾತ್ರ ಇಲ್ಲ, ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಬಟ್ ಹೇಳಿದ್ದಾರೆ. ನೋಡೋಣ, ಅದು ತನಿಖೆ ಮಾಡಿದಾಗ ಗೊತ್ತಾಗುತ್ತಲ್ಲ ಪೂರ್ಣ. ಅವರು ಮಾಹಿತಿ ಬಂದಾಗ, ಪ್ರಜ್ವಲ್ ಬಂದಾಗ ತನಿಖೆ ಮಾಡಿದಾಗ ಅದನ್ನ ನೋಡಿದಾಗ ಗೊತ್ತಾಗುತ್ತಲ್ಲ. ಈಗ ಅಂದ್ರೆ ನೀವು ಹೇಳ್ತಾ ಇದ್ರಿ ದೇವೇಗೌಡರು ಬಗ್ಗೆ ಏನು ಮಾತಾಡಬಾರ್ದು ಅಂತ, ಬಟ್ ಸಾಮಾಜಿಕ ಜಾಲತಾಣದಲ್ಲಿ ಅವ್ರ ಬಗ್ಗೆ ಕೂಡ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಏನ್ ಹೇಳ್ತೀರಾ? ಟೀಕೆ ಯಾವ್ದು ಮಾಡಿದ್ರು ಏನ್ ಮಾಡಿದ್ರು ದೇವೇಗೌಡರು ಫ್ಯಾಮಿಲಿ ಮತ್ತೆ ಗೌಡ್ರನ್ನ ಏನೂ ಮಾಡಕ್ಕಾಗಲ್ಲ. ಅದು ಇದ್ದೇ ಇರ್ತದೆ, ಒಳ್ಳೆ ಹೆಸರಿದ್ದೇ ಇದೆ. ಬಟ್ ಏನಂದ್ರೆ ಅವ್ರ ಮನಸ್ಸಿಗೆ, ಈ ಏಜಲ್ಲಿ ಮನಸ್ಸಿಗೆ ನೋವು ಮಾಡೋದು ಒಂಥರ ಸರಿ ಇಲ್ಲ ಅಂತ ಅನಿಸ್ತದೆ ನನ್ನ ಆಸೆ. ರಾಜಕೀಯ ಷಡ್ಯಂತ್ರ ಅಂತ ಮುಂಚೆಯಿಂದನೂ ಹೇಳ್ತಾ ಬಂದ್ರೆ ಯಾರಿರಬಹುದು ಅನ್ಸುತ್ತೆ ಹಿಂದೆ? ಈಗೇನ್ ಸರ್ಕಾರ ನಡೀತಾ ಇದಲ್ಲ, ಆ ಸರ್ಕಾರದವ್ರು ಯಾರೋ ಪ್ರಮುಖರುಗಳು ಇರ್ತಾರಲ್ಲ ಕಮ್ಯುನಿಟಿಯವರು, ಅಂತವ್ರು ಮಾಡಿರ್ತಾರೆ. ಹೆಸರು ಹೇಳೋದು ಬೇಡ ಪಾಪ. ಯಾಕೆ ಇನ್ ಕೇಸ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತ ಒತ್ತಾಯ ಮಾಡ್ತೀರಾ? ಯಾಕಂದ್ರೆ ವಿಚಾರಣೆ ಬಳಿಕ ಗೊತ್ತಾಗತ್ತೆ ತಪ್ಪು ಮಾಡಿದಾರೋ ಇಲ್ವೋ ಅಂತ. ಖಂಡಿತ, ಈಗ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲೇಬೇಕಲ್ವಾ. ಶಿಕ್ಷೆ ಆಗ್ಲಿ ತನಿಖೆ ಆಗಿದ್ರೆ ಯಾರಾದ್ರೂ ಸರಿನೇ, ಅವರಾದ್ರೂ ಸರಿಯೇ, ನಾವಾದ್ರೂ ಸರಿಯೇ, ತನಿಖೆ ಮಾಡ್ಬೇಕು. ಸರ್, ತಮ್ಮ ಹೆಸರು? ರೇಣುಕಾರಾಧ್ಯ. ಓಕೆ,
ಈಗ ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಏನ್ ಹೇಳ್ತೀರಾ? ಅದಕ್ಕೆ ಅವ್ರು ಮಾಡಿದ ಕರ್ಮ ಅನುಭವಿಸ್ತಾರೆ ಅಷ್ಟೇ. ಹೇಳಿ, ಅವನು MP ಆಗಿ ಆ ಕೆಲಸ ಮಾಡಬಾರ್ದು ಎಂತೀರ. ಅಧಿಕಾರ ದರ್ಪ ಇದೆ ಅಂದ್ಕೊಂಡು ಈ ದುಡ್ಡಿದೆ, ಆಸ್ತಿ ಇದೆ, ದರ್ಪ ಇದೆ ಅಂತಂದು ದೌರ್ಜನ್ಯ ಮಾಡಬಾರ್ದು. ಅದು ತಪ್ಪದು. ಬಟ್ ಈಗ ತುಂಬಾ ಜನ ಹೇಳ್ತಾರೆ ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾರೆ. ರಾಜಕೀಯ ಈಗ ಹೊಗೆ ಬರ್ಬೇಕಾರೆ ಬೆಂಕಿ ಇದ್ದರೆ ಹೊಗೆ ಬರಲ್ಲ. ಇವರು ಅದು ಬರ್ಬೇಕಾರೆ ಅವರು ಈ ಕೆಲಸ ದೊಡ್ಡದು ಮಾಡದಿರ್ಬೋದು, ಸ್ವಲ್ಪನೇ ಮಾಡಿರ್ತಾರೆ, ಅವೇ ಆಗ್ತವೆ ಎಂತೀರಾ. ಈಗ ವಿಡಿಯೋಗಳು 23ಕ್ಕೆ ವೈರಲ್ ಆಗತ್ತೆ, 26ಕ್ಕೆ ಅವರು ವಿದೇಶಕ್ಕೆ ಹೋಗ್ತಾರೆ. ಇವತ್ತು 6ನೇ ತಾರೀಕು, ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಸೊ ಇದೆಲ್ಲವೂ ಕೂಡ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ಹೇಳುತ್ತಾ? ಅವ್ರಿಗೆ MP ಗಳಿಗೆ ಎಕ್ಸಿಕ್ಯೂಟಿವ್ ವೀಸಾ ಇರ್ತದೆ. ಅವ್ರು ಯಾವ ಕಂಟ್ರಿ ಬೇಕಾದ್ರೂ ಹೋಗ್ಬೋದು. ಅವ್ರಿಗೆ ವೀಸಾ ಬೇಕಿಲ್ಲ. ಕೆಲವು ಕಂಟ್ರಿಗಳಿಗೆ ಅಲಾಬಲ್ಲು ಎಕ್ಸಿಕ್ಯೂಟಿವ್ MP ಗಳಿಗೆ ಇವರಾಗಿ ಮಿನಿಸ್ಟ್ರಿಗೆ, ಗೌರ್ಮೆಂಟ್ ನಡೆಸೋರಿಗೆ ಮೋದಿ ವೀಸಾ ಕೊಟ್ಟಿಲ್ಲ ಅಂದ್ರೆ ಅರ್ಥವೇನು? ಮತ್ತೆ ಇವ್ರಿಗೆ ಗೊತ್ತಿರಕ್ಕಿಲ್ವ? ಕಾನೂನು ಗೊತ್ತಿರಕ್ಕಿಲ್ವಾ? ಈಗ ನಾನು ಗೌರ್ಮೆಂಟ್ ನಡೆಸ್ಬೇಕಾದ್ರೆ ಕಾನೂನು ನನಗೆ ಗೊತ್ತಿರಕ್ಕಿಲ್ವಾ? ಅವ್ರಿಗೆ ಎಕ್ಸಿಕ್ಯೂಟಿವ್ ಅವ್ರಿಗೆ ವೀಸಾ ಕೊಟ್ಟರೆ ಒಂದು ಕಂಟ್ರಿಂದ ಒಂದು ಕಂಟ್ರಿಗೆ ಹೋಗೋಕ್ಕೆ ಅದು ನೆಗೋಸಿಯೇಷನ್ ಇರ್ತದೆ ಎಕ್ಸಿಕ್ಯೂಟಿವ್ ಅವ್ರಿಗೆ. ಅದಕ್ಕೆ ವೀಸಾ ಬೇಕಿಲ್ಲ. ಇವತ್ತು 6ನೇ ತಾರೀಕು ಆಗಿರೋದ್ರಿಂದ ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಅವ್ನು ಇನ್ನೂ 1 ತಿಂಗಳು 2 ತಿಂಗಳು ಹಾಜರಾಗಲ್ಲ. ಅದದು ಗ್ಯಾರಂಟಿ. ಬಟ್ ಈಗ ರೇವಣ್ಣ ಅವ್ರನ್ನ ಕಿಡ್ನಾಪ್ ಕೇಸಲ್ಲಿ SIT ವಶಕ್ಕೆ ಪಡೆದಿದೆ, ಅರೆಸ್ಟ್ ಆಗಿದ್ದಾರೆ. ಲಾಕ್ ಮಾಡಿದರೆ ಅವಳು ಈಗ ಏನು ಹೇಳ್ತಾರೆ, ಈಗ ಲಾಕ್ ಆಗಿರೋರು ನಾನು ಬಡವರು, ನಾನು ಏನು ಹೇಳಲ್ಲ ಅಂತ ಹೇಳ್ತಾರೆ. ಯಾರಿಗೆ? ಬಡತನದಲ್ಲಿ ಇರ್ತಾರೆ ಕೆಲಸ ಮಾಡಿದ್ರು. ನಾವು ಅವ್ರನ್ನ ಎದುರಿಗೆ ಹಾಕೊಳಕ್ಕಿಲ್ಲ, ನಮ್ಗೆ ಏನು ಹೇಳೋಕ್ಕಿಲ್ಲ, ನಾನು ಏನು ಹೇಳೋಕ್ಕಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಇವೆಲ್ಲ ಕೇಸ್ ಅಸಪ್ಪಾಗ್ತವೆ. ದುಡ್ಡಿದೆ, ಕಾಸಿದೆ. ಈಗ ಅವ್ರು ಬಂದು ಧೈರ್ಯವಾಗಿ ಹೇಳೋರು ಯಾರಿದ್ದಾರೆ? ಯಾರು ಹೇಳಲ್ಲ. ಈಗ 2700ಕ್ಕೂ ಅಧಿಕ ವಿಡಿಯೋಗಳು, ಇದನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ಈಗಿನ ಕಾಲದಲ್ಲಿ ವಿಡಿಯೋನ ಬೇಕಾದ್ರೆ 100 ಕ್ರಿಯೇಟ್ ಮಾಡ್ಬೋದು ಎಂತೀರಾ. ಈಗ ನಿಮ್ಮ ಇನ್ನೊಬ್ರು ಫೋಟೋ ತಗೊಂಡು ಅವ್ರನ್ನ ಸೇರಿಸ್ಬೋದು. ಅದು ವಿಡಿಯೋ 100% ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಹೇಳಿ, ಅದ್ರೊಳಗೂ ಫೇಕ್ ಇರ್ಬೋದು. ಇಂಪಾರ್ಟೆಂಟ್ ಆಗಿ ಅದನ್ನ ವಿಡಿಯೋ ಮಾಡಿ ಬಿಟ್ಟಿದ್ದು ಅದು ತಪ್ಪದು. ಒಬ್ಬ ಜನಪ್ರತಿನಿಧಿಯಾಗಿ ಈ ತರ ಕೆಲಸ ಮಾಡಿದ್ದು ತಪ್ಪು ಅಂತ ಈಗ ಖರ್ಗೆ ಅವರು ಏನು ಹೇಳಿದ್ದಾರೆ, ಇದನ್ನ ರಾಜಕೀಯ ತರ್ಕೊಡ್ದು, ಇದು ಅವ್ರ ಇಂಡಿವಿಜುವಲ್ ಕೇಸಸ್ಸು, ಇದು ರಾಜಕೀಯಕ್ಕೂ ಸಂಬಂಧ ಇಲ್ಲ, ಇದನ್ನ ನಾವು ರಾಜಕೀಯಕ್ಕೆ ಎಳೆಯಬಾರ್ದು ಅಂತ ಕಾಂಗ್ರೆಸ್ ಪ್ರೆಸಿಡೆಂಟ್ ಹೇಳಿದ್ದಾರೆ. ಅವರಲ್ಲಿ ಪರ್ಸನಲ್ ಇಶ್ಯೂಸ್ ತಂದ್ಬಿಟ್ಟು ರಾಜಕೀಯ ತರಬಾರ್ದು ಅಂತ ಹೇಳಿದ್ದಾರೆ. ಬಟ್ JDS ಅವ್ರು ಹೇಳ್ತಾರೆ ಇದು ಷಡ್ಯಂತ್ರ ಅಂತ. ಷಡ್ಯಂತ್ರ 1000 ಹೇಳ್ತಾರೆ, ಅದು ಪ್ರೂವ್ ಆಗ್ಬೇಕಾನೆ. ಈಗ ಅದನ್ನ CD ಮಾಡ್ದಾರ್ಯಾರು ಅವೆಲ್ಲ ನೋಡಿ ಹೇಳ್ತೀನಿ ಕೇಳಿ. ಅವನ ಡ್ರೈವರ್ನ ಹತ್ರ ಪೊಲೀಸ್ನನ್ನು ಕಳಿಸಿ ಅವ್ನ ಹೆಂಡತಿಗೆ ಇವ್ರು ಬೇನಾಮಿ ಆಸ್ತಿ ಮಾಡಿದ್ದಾರೆ. ಅವನ್ನ ಪೊಲೀಸ್ ವ್ಯಾನಲ್ಲಿ ಕರ್ಕೊಂಬಂದು ಐಬಿಲ್ ಕೂಡಾಕಿ ಆಸ್ತಿ ಬರ್ಸ್ಕೊಂಡವ್ರೆ. ಇವೆಲ್ಲ ಕೇಸ್ಗಳು ಏನಂದರೆ, ಅವರು ಮನೇಲಿ ಕೆಲಸ ಮಾಡೋದು ಎಲ್ಲ ಇವರಿಂದಲೇ ವೀಕ್ ಪಾಯಿಂಟ್ ಗೊತ್ತಾಗೋದು. ಬೇರೆಯವ್ರಿಗೆ ಹೆಂಗೆ ಗೊತ್ತಾಗ್ತದೆ ಅದರಿಂದ ಅದು ಬಂದಿದೆ. ಅವನು ಹೋದ CD ಯಾರಿಗೋ ಕೊಟ್ಟ, ಅವನು ಯಾರಿಗೋ ಕೊಟ್ಟ, ನನಗೆ ಸಹಾಯ ಮಾಡಿದ್ದು. ಯಾರು ಏನು ಮಾಡಿದ್ರು ಯಾರು ಗೊತ್ತು. ಎಲೆಕ್ಷನ್ ಟೈಮಲ್ಲಿ ಇಶ್ಯೂ ಆಗಿದೆ. ಅದು ಈಗ CD ಮಾಡಿರೋದು ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಅಫೆನ್ಸ್. ವೈರಲ್ ಮಾಡಿದ್ದು ಕೂಡ ಸಾಕಷ್ಟು ಜನ ಪೆನ್ ಡ್ರೈವ್ ಮಾಡಿ ಹಂಚಿದ್ದಾರೆ ಅಂತ, ಅದು ಕೂಡ ತಪ್ಪಲ್ವಾ ಸರ್? ತಪ್ಪದು. ಕಾನೂನು ಪ್ರಕಾರ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಅದು ಯಾರು ಮಾಡೋದು ಬೇಕಲ್ಲ, ಪ್ರೂಫ್ ಬೇಕಲ್ಲ, ಹೆಂಗ್ ಮಾಡ್ತಾರೆ? ಮತ್ತೆ ವಿಡಿಯೋಗಳಲ್ಲಿ ಹೆಣ್ಮಕ್ಳು ಅಥವಾ ಮಹಿಳೆಯರ ಮುಖ ಕೂಡ ಬ್ಲರ್ ಆಗಿಲ್ಲ. ಸೊ ಅವರು ಕೂಡ ಬೀದಿಗೆ ಬರುವಂತಹ ಚಾನ್ಸಸ್ ಇರುತ್ತೆ. ಈಗ ಎಲ್ಲಾರ್ದು ಫೋಟೋಗಳು ಹಾಕ್ಬಿಟ್ರೆ ಅವ್ರು ಮರ್ಯಾದೆ ಎಲ್ಲ ಹೋಗಲ್ವಾ? ಅವ್ರು ನಿಜವೋ ಸುಳ್ಳು ಯಾರಿಗೆ ಗೊತ್ತು? ಈಗ ಈಗ ನಾನು ಬಾಡಿಗೆ ನಿಮ್ಮ ಫೇಸ್ ಕಟ್ ತೋರಿಸ್ಬೋದು, ನಿಮ್ಮ ಫೇಸ್ ಕಟ್ಗೆ ತೋರಿಸ್ಬೋದು. ಈಗಿನ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನು ಬೇಕಾದ್ರೆ ಮಾಡ್ಬೋದು ಎಂತೀರಾ. ಅದನ್ನ ಇದು ನಾಟ್ ಎ ಪ್ರೂಫ್ ಎಂತೀರಾ. ಈಗ ನಿಮ್ಮ ಫೋಟೋನ ಬೇಕಾದ್ರೆ ಒಬ್ಬ ಸ್ಕೆಚ್ ಮಾಡೋನು 5 ನಿಮಿಷದಲ್ಲಿ ಬರ್ಕೊಂತಾನೆ. ನಿಮ್ಮ ಫೋಟೋನ ಮಾಡಿ ಫೋಟೋ ತಿಕ್ಕಂತಾರೆ. ನಿಮಗೆ ಗೊತ್ತೇ ಇರೋಕ್ಕಿಲ್ಲ ಎಂತೀರಾ. ಈಗ ಇವತ್ತಿನ ದಿವಸ ಅವೆಲ್ಲ ಹೇಳಕ್ಕೆ ನಂಬಲ್ಲ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಇರ್ಬೋದು, ಒಂದು 2-3% ಇರ್ಬೋದು, ಬಟ್ 100% ನಾಟ್ ಕರೆಕ್ಟ್. ಅಂದ್ರೆ SIT ತನಿಖೆ ಪೂರ್ಣಗೊಂಡ ನಂತರ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದು ಗೊತ್ತಾಗತ್ತೆ ಅಂತ.
100% ಕೇಸ್ ನಿಲ್ಲಲ್ಲ. ಇನ್ ಕೇಸ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಅಂತ ಒತ್ತಾಯ ಮಾಡ್ತೀರಾ? ಹೇಳಿದ ಶಿಕ್ಷೆ ಆಗ್ಬೇಕಲ್ಲ, ಕೋರ್ಟಲ್ಲಿ ಆಗ್ಬೇಕಲ್ಲ, ತೀರ್ಮಾನ ಆಗ್ಬೇಕಲ್ಲ. ಈಗ ಸಾಕ್ಷಿ ಹೇಳ್ಬೇಕು, ಕ್ರಾಸ್ ಕ್ವಶನ್ ಕೇಳ್ತಾರೆ, ಇದೇನಾಯ್ತು ಏನಾಯ್ತು ಕೇಳ್ತಾರೆ, ಬಂದು ಹೇಳಿರ್ಬೇಕಲ್ಲ. ನಿಮ್ ಪ್ರಕಾರ ಏನಾಗ್ಬೋದು ಕೇಸ್ ಆಗಾದ್ರೆ? ಕೇಸ್ ಏನಿಲ್ಲ ಅಷ್ಟೇ, ಈಗ ಸದ್ಯಕ್ಕೆ ನಡೀತಿದೆ, ಆಮೇಲೆ ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ತಣ್ಣಗಾಗ್ತದೆ. ಎಲ್ಲಾ ಕೇಸ್ಗಳ ತರ ಈ ಕೇಸು ಆಗತ್ತೆ ಅಂತ. ಅಷ್ಟೇನೆ. ದುಡ್ಡು ಕಾಸು ಏನಿದ್ರು ಎಲ್ಲ ಕೇಸ್ಗಳೆಲ್ಲ ಹೋಯ್ತು ಅಂತೇಳಿ ಅದು ಕೋರ್ಟ್ನಲ್ಲಿ ಕೇಳ್ತಾರೆ, 100 ಗಂಟೆ ಸಾಕ್ಷಿ ಕೇಳಿ ವಿಟ್ನೆಸ್ ಹೇಳಿದ್ದಾರೆ. ಯಾರು ಹೇಳ್ತಾರೆ ಹೇಳಿ? ಈಗ ಇಲ್ಲಿ ರೋಡಲ್ಲಿ ಮರ್ಡರ್ ಆಗ್ತವೆ, 100 ಜನ ನೋಡಿರ್ತಾರೆ ಹೇಳಿ, ಐ ವಿಟ್ನೆಸ್ ಕೊಡಿಂತಾರೆ. ಐ ವಿಟ್ನೆಸ್ ಯಾರು ಕೊಡ್ತಾರೆ? ನಮ್ಗೆ ಯಾಕಪ್ಪ ಸವಾಸ ಅಂತಾರೆ ಹೇಳಿ? ಐ ವಿಟ್ನೆಸ್ ಕೊಡೋರು ಯಾರಿದ್ದಾರೆ? ಯಾರು ಕೊಡಲ್ಲ ಹೇಳಿ, ಎಂತೀರಾ? ಅಂದ್ರೆ ದುಡ್ಡು ಮತ್ತೆ ಅಧಿಕಾರ, ಹಣಕಾಸು ಇದ್ರ ಮುಂದೆ ಕಾನೂನು ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ನಿಲ್ಲಲ್ಲ, ಯಾವ ಕಾನೂನು ನಿಲ್ಲಲ್ಲ ಹೇಳಿ. ಓಕೆ ಸರ್, ಥ್ಯಾಂಕ್ ಯು.